ಮೂರನೆಯ ಪ್ರಮುಖ ಸುದ್ದಿ ಅದು ನಿನ್ನೆ ಲೋಕಸಭೆಯಲ್ಲಿ ನಡೆದದ್ದು. ಒಂದು ರೀತಿಯಲ್ಲಿ ಅದು ಐತಿಹಾಸಿಕವೇ. ಸಂವಿಧಾನದ 131ನೆಯ ತಿದ್ದುಪಡಿ. ಆ ತಿದ್ದುಪಡಿ ಮಸೂದೆ ಅದು ಅಂಗೀಕಾರವಾಗಿದ್ದರೂ ಅದು ಐತಿಹಾಸಿಕ ಆಗ್ತಿತ್ತು. ಈಗ ಅಂಗೀಕಾರ ಆಗದಿರುವುದು ಐತಿಹಾಸಿಕವೇ. ಇದರಲ್ಲಿ ಆಡಳಿತ ಪಕ್ಷದ ಮೋದಿಯವರ, ಅಮಿತ್ ಶಾ ಅವರ ಜಾಣತನ ಇದೆ ಅಂತ ಅನ್ನಿಸ್ಬೋದು. ಹಾಗೆಯೇ ಇದನ್ನು ರಾಜಕೀಯವಾಗಿ ಬಳಸಿಕೊಳ್ಳುವ ಯತ್ನ ಕೂಡ ನಡೆಯಬಹುದು. ಆದರೆ ಪ್ರತಿಪಕ್ಷಗಳ ಪಾಲಿಗೆ ಇದು ತುಂಬ ಮಹತ್ವದ್ದು. ಒಂದು ರೀತಿಯಲ್ಲಿ ಎಲ್ಲ ಶಕ್ತಿಯನ್ನು ಕಳೆದುಕೊಂಡಂತೆ ಕಾಣ್ತಾ ಇದ್ದಂಥ ಪ್ರತಿಪಕ್ಷಗಳಿಗೆ ನಿನ್ನೆಯ ಬೆಳವಣಿಗೆ ಹೊಸ ಶಕ್ತಿಯನ್ನು ತುಂಬಿದೆ ಅಂತ ನನಗನ್ಸುತ್ತೆ. ಮತ್ತು ಒಂದು ಜನತಂತ್ರ ಇದೆಯಲ್ಲ, ಜನತಂತ್ರ ಪವರ್ ಏನು ಅನ್ನೋದು ಕೂಡ ನಿನ್ನೆ ಗೊತ್ತಾಯಿತು. ಯಾಕೆ ಅದನ್ನು ಹೇಳ್ತೀನಿ. ಒಂದು ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಈ ತಿದ್ದುಪಡಿ ಅಂತ ಸರಳವಾಗಿ ಹೇಳಲಾಗ್ತಾ ಇತ್ತು ಮತ್ತು ಅದನ್ನು ಅದೇ ರೀತಿ ಪ್ರಚುರಪಡಿಸಲಾಯಿತು. ಈಗಲೂ ಕೂಡ BJP ಈ ಮಸೂದೆ ಏನು ವಿಧೇಯಕ ಸದನದಲ್ಲಿ ಬಿದ್ದು ಹೋದ್ಮೇಲೆ ಇದನ್ನು ಅಸ್ತ್ರವನ್ನಾಗಿ BJP ಬಳಸ್ಕೊತಾ ಇದೆ. ಇವರೆಲ್ಲ ಮಹಿಳಾ ವಿರೋಧಿಗಳು, ಪ್ರತಿಪಕ್ಷಗಳು, ಹಾಗೆ ಹೀಗೆ ಅಂತ ಹೇಳಲಾಗ್ತದೆ. ಆದರೆ ಅಲ್ವೇ ಅಲ್ಲ. ಇದರ ಒಳಗಡೆ ಒಂದು ಹಿಡನ್ ಅಜೆಂಡಾ ಇತ್ತು. ಆ ಹಿಡನ್ ಅಜೆಂಡಾದ ಸಲುವಾಗಿ ಪ್ರತಿಪಕ್ಷಗಳು ಈ ವಿಧೇಯಕಕ್ಕೆ ಬೆಂಬಲ ನೀಡಲಿಲ್ಲ. ಇದರ ಪರಿಣಾಮ ಏನಾಯಿತು? ಈ ವಿಚಾರದ ಬಗ್ಗೆ ಸುಮಾರು 23 ಗಂಟೆಗಳ ಕಾಲ ಸದನದಲ್ಲಿ ಚರ್ಚೆ ನಡೀತು. ಚರ್ಚೆ ನಡೆದ ಮೇಲೆ ಮಸೂದೆಯ ಪರ ಬಂದಿದ್ದು 298 ಮತಗಳು, ಮಸೂದೆಯ ವಿರುದ್ಧ ಬಂದಿದ್ದು 230 ಮತಗಳು. ಹೇಳ್ಬಿಡ್ಬೋದು ಹಾಗಿದ್ರೆ ಮಸೂದೆ ಪರ ಜಾಸ್ತಿ ಬಂದಿದೆಯಲ್ಲ ಅಂತ. ಹಾಗಲ್ಲ. ಏನು ಅಂತಂದರೆ ಯೂಸ್ವಲಿ ಸಂವಿಧಾನದ ತಿದ್ದುಪಡಿ ವಿಧೇಯಕಕ್ಕೆ 3ರಲ್ಲಿ 2 ಭಾಗ ಬೆಂಬಲ ಬೇಕು. ಅಂದರೆ ಈ ಮಸೂದೆ ಪಾಸಾಗುವುದಕ್ಕೆ 352 ಮತಗಳು ಬೇಕಾಗಿತ್ತು. 352 ಮತಗಳು ಸಿಗಲೇ ಇಲ್ಲ. ಆದ್ದರಿಂದ ಆತ್ಮಸಾಕ್ಷಿಯ ಮತಗಳನ್ನು ನೀಡಿ ಮಹಿಳೆಯರ ಮತ ನೀಡಬೇಕು ಅನ್ನುವ ವಾದವನ್ನು ಕೂಡ ಆಡಳಿತ ಪಕ್ಷ ಮಾಡ್ತವೆ. ಅಮಿತ್ ಶಾ ಅದನ್ನೇ ಮಾತಾಡಿದ್ರು, ಉಳಿದವರು ಅದನ್ನೇ ಮಾತಾಡಿದರು. ಆದರೆ ಅಲ್ಟಿಮೇಟ್ಲಿ ಸರ್ಕಾರಕ್ಕೆ ಮುಖಭಂಗ ಆಯಿತು. ಪ್ರತಿಪಕ್ಷಗಳು ಮಹಿಳಾ ವಿಧೇಯಕದ ವಿರೋಧಿಗಳ? ನೋ, ನಾಟ್ ಎಟ್ ಆಲ್. ಯಾಕೆಂದರೆ ಹಾಗೆ ನೋಡಿದರೆ ಇದಕ್ಕೆ ಸಂಬಂಧಪಟ್ಟ ಕಾನೂನು 2023ರಲ್ಲೇ ಮಹಿಳಾ ಮೀಸಲಾತಿ ಏನಿದೆ 33% ಆಗಿದೆ. ಸಮಸ್ಯೆ ಅದಲ್ಲ. ಇವರು ಏನು ಜಾಣತನ ಮಾಡಿದ್ರು ಅಂತ ಅಂದರೆ ಮಹಿಳಾ ಮೀಸಲಾತಿಯ ಜೊತೆಗೆ ಇವರು ಕ್ಷೇತ್ರ ಪುನರ್ವಿಂಗಡಣೆಯನ್ನು ಜಾಯಿಂಟಾಗಿ ಸೇರಿಸಿದ್ರು. ಯಾಕೆ ಅಂತ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಒಂದೊಮ್ಮೆ ಈ ಒಂದು ಕ್ಷೇತ್ರ ಪುನರ್ವಿಂಗಡಣೆ ಆಗಿದ್ದರೆ ದಕ್ಷಿಣ ಭಾರತದ ಕತೆ ಮುಗಿದೋಗ್ತಾ ಇತ್ತು. ಹಿಂದಿ ಮಾತನಾಡುವ ಉತ್ತರ ಭಾರತದ 6 ರಾಜ್ಯಗಳ ಸಂಸತ್ ಸದಸ್ಯರೇ ಈ ದೇಶದ ಎಲ್ಲ ತೀರ್ಮಾನವನ್ನು ತಗೋತಿದ್ರು. ನಮ್ಮ ದಕ್ಷಿಣ ಭಾರತದವರು ನಗಣ್ಯರಾಗ್ತಾಯಿದ್ರು. ಯಾವುದಕ್ಕೂ ಅವರ ಅಗತ್ಯನೇ ಇರ್ತಿರಲಿಲ್ಲ. 6 ರಾಜ್ಯಗಳಲ್ಲಿ ಬಹುಮತ ಪಡೆದರೆ ಸಾಕು, ದೆಹಲಿಯಲ್ಲಿ ಅಧಿಕಾರ ಮಾಡ್ಬೋದಾಗಿತ್ತು. ಆದರೆ ಇದನ್ನು ಮರೆಮಾಚುವುದಕ್ಕಾಗಿ 50% ಸೀಟ್ ಹೆಚ್ಚು ಮಾಡಿದ್ದೀವಿ ಅನ್ನುವುದು ಬೇರೆ ಬೇರೆ ರೀತಿಯ ನಾಟಕಗಳನ್ನೆಲ್ಲ ಅಮಿತ್ ಶಾ ಕಂಪನಿ ಮಾಡ್ತಾ ಬಂದರು. ಆದರೆ ಇದು ದಕ್ಷಿಣ ಭಾರತೀಯರಿಗೆ ಎಸ್ಪೆಷಲಿ ಇದು ಎಚ್ಚರಗೊಳ್ಳುವ ಕಾಲ ಆಗಿತ್ತು. ಎಚ್ಚರಗೊಳ್ಳಲೇಬೇಕಾಗಿತ್ತು. ಯಾಕೆಂದರೆ ಕ್ಷೇತ್ರ ಪುನರ್ವಿಂಗಡಣೆಗೆ ಸಂಬಂಧಪಟ್ಟ ಹಾಗೆ ಇರುವ ಒಳ ಉದ್ದೇಶಗಳಿದೆಯಲ್ಲ, ಅದು ದಕ್ಷಿಣ ಭಾರತೀಯರಿಗೆ, ದ್ರಾವಿಡರಿಗೆ ಪೂರಕವಾದ ವಿಚಾರ ಆಗಿರಲಿಲ್ಲ. ಹೀಗಾಗಿ ಬಹುತೇಕ ಪ್ರತಿಪಕ್ಷಗಳು ಈ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ವು, ಇನ್ನೊಂದು ಮಾಡಿದ್ವು, ಮತ್ತೊಂದು ಮಾಡಿದ್ವು. ಮಾಡಿಬಿಟ್ಟು ಅಲ್ಟಿಮೇಟ್ಲಿ ಈ ವಿಧೇಯಕ ಅಂಗೀಕಾರ ಆಗದಂತೆ ಮಾಡಿದ್ವಿ. ಈ ಮುಖಭಂಗ ಆದಮೇಲೆ BJP ಆಡಳಿತ ಪಕ್ಷ ಇದೆ ಈಗ ನೆಲಕ್ಕೆ ಬಿದ್ದರೂ ಮೀಸೆ ಮೇಲೆ ಎನ್ನುವಂತೆ ವಾದ ಮಾಡ್ತಾ ಇದೆ. ಅದ್ರ ಜೊತೆಗೆ ಇದನ್ನು ಪೊಲಿಟಿಕಲಿ ಯೂಸ್ ಮಾಡ್ಕೊಳ್ಳೋದು ಟ್ರೈ ಮಾಡ್ತಾರೆ. ಅಂದರೆ ಒಂದು ಅವರ ಉದ್ದೇಶ ಎರಡಿತ್ತು. ಒಂದೊಮ್ಮೆ 33% ಮೀಸಲಾತಿಯನ್ನು ಮಹಿಳೆಯರಿಗೆ ಕೊಟ್ಟರೆ ಮಹಿಳಾ ಸಮೂಹ ಸಂಪೂರ್ಣವಾಗಿ BJPಯನ್ನು ಬೆಂಬಲಿಸ್ತಾರೆ ಮತ್ತು ಮೋದಿ ಮತ್ತು ಅವರ ಸರ್ಕಾರದ ಪಾಪ್ಯುಲಾರಿಟಿ ಗ್ರಾಫ್ ಏನು ಕೆಳಗಿಳಿತಾ ಇದೆ ಅದನ್ನು ಮತ್ತೆ ಸ್ವಲ್ಪ ಮೇಲೆ ಎತ್ತುವುದಕ್ಕೆ ಸಹಾಯ ಆಗ್ಬೋದು. ಈಗ ಪ್ರತಿಪಕ್ಷಗಳು ಇದಕ್ಕೆ ಅಂಗೀಕಾರಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ಈಗ ಇದನ್ನು ರಾಜಕೀಯವಾಗಿ ಬಳಸ್ಕೋಬೇಕು. ಹೇಗೆ ಬಳಸ್ಕೋಬೇಕು? ಬಹುತೇಕ ಪ್ರತಿಪಕ್ಷಗಳು ಮಹಿಳಾ ವಿರೋಧಿಗಳು, ಮಹಿಳೆಯರನ್ನು ಕಂಡ್ರೆ ಆಗಲ್ಲ, ಮಹಿಳೆಯರಿಗೆ ಹಕ್ಕು ಕೊಡೋದಕ್ಕೆ ಇವರು ರೆಡಿ ಇಲ್ಲ, ಇವರು ಪುರುಷ ಪಕ್ಷಪಾತಿಗಳು
ಇಂತಹ ವಾದವನ್ನು ಈಗ ಎಲ್ಲೆಡೆ ಮಾಡೋದು, ದೇಶಾದ್ಯಂತ ಮಾಡೋದಕ್ಕೆ ಬಿ ಜೆ ಪಿ ಕಾರ್ಯಪ್ರವೃತ್ತ ಆಗಿದೆ. ಈಗಾಗಲೇ ಇವತ್ತು ಬೆಂಗಳೂರಿನಲ್ಲಿ ಈ ಕುರಿತು ಹಲವರು ನಾಯಕರುಗಳು ಮಾತನಾಡಿದ್ದಾರೆ. ಆರ್ ಅಶೋಕ್ ಮಾತನಾಡಿದ್ದಾರೆ, ಯಡಿಯೂರಪ್ಪನವರೆಲ್ಲ ಮಾತಾಡಿದ್ದಾರೆ, ಸಿ ಟಿ ರವಿ ಅವರು ಮಾತಾಡಿದ್ದಾರೆ, ಎಲ್ಲರೂ ಛಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡಿದ್ದಾರೆ. ಅಂದರೆ ಅವರ ಟಾರ್ಗೆಟ್ ಈಗ ಕಾಂಗ್ರೆಸ್ ಹಾಗೂ ಪ್ರತಿಪಕ್ಷ ಆಗಿದೆ. ಅಂದರೆ ಒಂದು ರಾಜಕೀಯ ಅಸ್ತ್ರವನ್ನು ಬಳಸ್ಕೋಬೇಕು ಅಂತ. ಬಹಳ ಮುಖ್ಯವಾಗಿ ಮಹಿಳೆಯರ ಮೇಲೆ ಇದ್ದ ಪ್ರೀತಿ ಗೌರವಕ್ಕಿಂತ ಇವರಿಗೆ ಇದ್ದದ್ದು ಒಂದು ರಾಜಕೀಯ ಅಸ್ತ್ರದ ಅವಶ್ಯಕತೆ ಇತ್ತು ಅವರಿಗೆ, ಆಡಳಿತ ಪಕ್ಷಕ್ಕೆ. ಆ ರಾಜಕೀಯ ಅಸ್ತ್ರ ಏನಿದೆ ಅದು ಈ 131ನೇ ಸಂವಿಧಾನ ತಿದ್ದುಪಡಿ ಅಂಗೀಕಾರ ಆದರೂ ಒಂದು ರಾಜಕೀಯ ಅಸ್ತ್ರ, ಅಂಗೀಕಾರ ಆಗದಿದ್ದರೂ ಒಂದು ರಾಜಕೀಯ ಅಸ್ತ್ರ. ಆ ರಾಜಕೀಯ ಅಸ್ತ್ರವನ್ನು ಬಳಸ್ತಾ ಇದೆ. ಹಾಗಿದ್ರೆ ಇನ್ನು ಮುಂದೆ ಸರ್ಕಾರದ ಮುಂದೆ ಇರುವ ದಾರಿಗಳು ಏನು ಸುಲಭ ಆಗಿಲ್ಲ. ಪ್ರತಿಪಕ್ಷದಲ್ಲಿರುವಂತಹ ಸುಮಾರು 50ಕ್ಕೂ ಹೆಚ್ಚು ಸಂಸತ್ ಸದಸ್ಯರು ಮುಂದೆ ಬಂದು ಈ ವಿಧೇಯಕ ಬೆಂಬಲ ಕೊಡುವ ಸ್ಥಿತಿ ಬಂದರೆ, ಅಥವಾ ಯಾವುದೋ ರಾಜಕೀಯ ಪಕ್ಷ ಒಡೆದು ಬಂದ್ ಮಾಡಿದರೆ ಆವಾಗ ಮಾತ್ರ ಇನ್ನೊಂದು ಸಲ ಸಂವಿಧಾನ ತಿದ್ದುಪಡಿ ಮಾಡ್ಬೋದು. ಇಲ್ಲದಿದ್ದರೆ ಮುಂದಿನ ಪಾರ್ಲಿಮೆಂಟ್ ಚುನಾವಣೆ ಆಗಿ 3ರಲ್ಲಿ 2 ಭಾಗ ಸ್ಥಾನ ಸಿಗುತ್ತಾ ಅಂತ ಕಾಯಬೇಕು. ಅಲ್ಲಿಯವರೆಗೆ ಇದಾಗಲ್ಲ. ಇದು ದಕ್ಷಿಣದ ಪಾಲಿಗೆ ಸಂತೋಷಜನಕವಾದ. ಇದು ಇವತ್ತಿನ ಮೆಗಾ ಫೋಕಸ್. 3 ಸುದ್ದಿಗಳನ್ನು ತಮಗೆ ವಿಶ್ಲೇಷಣೆ ಮಾಡಿದ್ದೀನಿ. ಹಾಗೆಯೇ ಸುದ್ದಿಯ ಹಿಂದಿನ ಸುದ್ದಿಯನ್ನು ಕೊಡೋದು ಟ್ರೈ ಮಾಡಿದ್ದೀನಿ. ಮತ್ತೆ ಬರ್ತೀನಿ, ಮತ್ತೆ ಮಾತನಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ಕಾರ.